ನೋಡಿ ಮೇಡಮ್, ನೀವು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ, ನೋಡ್ಕೋತೀನಿ ನಾನು ಅವ್ರನ್ನ. ಇಲ್ಲ ಅಂದ್ರೆ ಅವರು ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಮತ್ತೆ ನಿಮ್ಮ ಮಗುಗೆ. ಹಾ ಸರ್, ಈ ಸಲ ಯಾರು ಏನೇ ಅನ್ಲಿ ನಾನಂತೂ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ಅವ್ರನ್ನ ಮತ್ತೆ ಅಂತಾನೆ ನೋಡಲ್ಲ ಸರ್. ನನ್ನ ಮಗನ ವಿಚಾರಕ್ಕೆ ಬಂದ್ರೆ ಯಾರು ನನ್ನ ಸುಮ್ಮನೆ ಬಿಡಲ್ಲ ಸರ್. ನನ್ನ ಮಗುನೇ ಕಿಡ್ನಾಪ್ ಮಾಡೋ ಅಷ್ಟು ಧೈರ್ಯ ಮಾಡೈತೆ ಮತ್ತೆ ಅಂತಂದ್ರೆ ನಾನು ಯಾಕೆ ಸರ್ ಬಿಡ್ಲಿ? ನಾನಂತೂ ಬಿಡಲ್ಲ ಸರ್. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಸರ್. ಸರ್ ಬಂದಿದ್ದಾಳೆ ನೋಡಿ, ಹೇಳ್ಕೊಂಡ್ ಬಂದಿದ್ದೀನಿ. ಅತ್ತೆ, ಏನತ್ತೆ ನನ್ನ ಮಗುನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ? ಇಂಥ ದರಿದ್ರ ಬುದ್ಧಿ ನಿಮ್ಗೆ ಎಲ್ಲಿಂದ ಬಂತು ಅತ್ತೆ? ಇಷ್ಟ ದಿನ ನಾನೇನೋ ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ನನ್ನ ಮಗನ ಸುದ್ದಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅತ್ತೆ. ಛೇ, ನೀವು ಈ ತರ ಮಾಡ್ತೀರಾ ಅಂತ ನನ್ನ ಕನ್ಸಾಗ ಅನ್ಕೊಂಡಿರಲ್ಲ ಅತ್ತೆ. ನೋಡಿ ಪೊಲೀಸ್, ಇವ್ರನ್ನಂತೂ ಬಿಡಬೇಡಿ, ಈ ಅಮ್ಮನಂತೂ ಬಿಡಬೇಡಿ. ಹಾಕೊಂಡು ಜೈಲ್ಗೆ ಹಾಕೊಂಡು ಚೆನ್ನಾಗಿ ರುಬ್ಬಿ. ಅತ್ತೆ ಅಂತಾನೂ ನಾನು ನೋಡಲ್ಲ. ನನ್ನ ವಿಚಾರಕ್ಕೆ ಬಂದಿದ್ರು ಒಂದು ಪಕ್ಷ ನಾನು ಸುಮ್ಮನೆ ಆಗೋಗ್ಬಿಡ್ತಾ ಇದ್ನ ಏನೋ. ಆದ್ರೆ ನನ್ನ ಮಗನ ವಿಚಾರಕ್ಕೆ ಬಂದಿದ್ಯಾ ನೀನು, ನಿನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಅತ್ತೆ 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 ಬೆಲೆ ಕೊಡಬೇಕು ಅಂತ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡಿದ್ಯಾ ನೀನಂತೂ ನನಗೆ. ಯಾರೇ ಬಂದು ತಡೀರಿ, ನಾನಂತೂ ಸುಮ್ಮನೆ ಇರಕ್ಕಿಲ್ಲ. ನನ್ನ ಮಗನ ವಿಷಯಕ್ಕೆ ನೀ ಬಂದಿದ್ಯಾ ಅಲ್ವಾ? ನಿನ್ನ ಮಗಳು ವಿಚಾರಕ್ಕೆ ಹೋಗ್ಬಿಟ್ಟು ಹಂಗೆ ಬಿಟ್ಬಿಡ್ತೀಯ ನೀನು? ಮಗಳು 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 ಅಂತ ಹೇಳ್ಬಿಟ್ಟು ಹೆಂಗೆಲ್ಲ ಇದು ಮಾಡ್ತೀಯಾ? ಈಗ ನೋಡು ಹೆಂಗ್ ಮಾತಾಡ್ತೀಯ ನೀನು. ಏನ್ ಮಾತಾಡ್ತಿದ್ದೆ ಅವಾಗ? ಏನೇನೆ ನೀನು ಮನೆ ಹತ್ರ ಬಂದ್ಬಿಟ್ಟು ಏನು ಗೊತ್ತಿಲ್ಲ ನನಗೆ ಏನೇ ಮಾತಾಡ್ತಾ ಇದ್ದೆ ನೀನು? ಹಾ, ನಾನು ಅಷ್ಟೆಲ್ಲ ಅಳ್ತಾ ಇದ್ದೀನಿ, ಗೋಳಾಡ್ತಾ ಇದ್ದೀನಿ. ಆದ್ರೂ ಒಂದು ಮಾತಾದ್ರೂ ಬಿಡಮ್ಮ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ದ ನೀನು. ನಾನೇನು ನಿನ್ ಮಗುನ ಕಿಡ್ನಾಪ್ ಮಾಡ್ಲಿಲ್ಲ, ಆಟ ಆಡ್ಸಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಬೇಕಾದ್ರೆ ಕೇಳು ಅವನೇನೇನಿಯ. ನಾನು ಯಾಕೆ ಅವ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ? ಅವನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ರೆ ನನಗೇನು ಲಾಭ ಬರ್ತದೆ? ನಾನು ಅವನು ಆಟ ಆಡ್ತಾ ಇದ್ವಿ ಅಷ್ಟೇನೇನಿಯ. ಆಟ ಆಡೋರು ಫೋನ್ ಮಾಡ್ಬಿಟ್ಟು 20 ಲಕ್ಷ ರೂಪಾಯಿ ಯಾಕೆ ಕೇಳಬೇಕಿತ್ತು? ಹಾ, ನನ್ನ ಗಂಡನ ಫೋನ್ ಮಾಡ್ಬಿಟ್ಟು 20 ಲಕ್ಷ ಕೊಡು ಅಂತ ಕೇಳಿದ್ರಿ ತಾನೇ? ಏನು ಕೇಳಬೇಕಿತ್ತು 20 ಲಕ್ಷನ? ಯಾ ನನ್ನ ಮಗ ಹೇಳಿದ್ದ ನಿಮಗೆ ಕೇಳಿ ಅಂತ ಹೇಳ್ಬಿಟ್ಟು? ಹಾ, ನನ್ನ ಮಗನ್ ಬಳಸ್ಕೊಂಡು 20 ಲಕ್ಷ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡ್ರ? ಮಗಳು ಮನೆ ತಗೋತಾ ಇದ್ದೀರಲ್ಲ 25 ಲಕ್ಷ ರೂಪಾಯಿ ಮನೆನ, ಅದಕ್ಕೆ ದುಡ್ಡು ಸಾಲ್ಕ ಬಂದೈತೆ. ನೀವು ಮಾವನ್ನ ಕೇಳಿದೀರಾ, ಮಾವ ನಿಮ್ಗೆ ದುಡ್ಡು ಕೊಟ್ಟಿಲ್ಲ. ಅದಕ್ಕೇನೆ ನನ್ನ ಮಗನ್ ಕಿಡ್ನಾಪ್ ಮಾಡ್ಬಿಟ್ಟು ನನ್ನ ಮಗನ್ ಮುಂದೆ ಇಟ್ಕೊಬಿಟ್ಟು ನೀವು ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ನೋಡಿ, ನಾನಂತೂ ಸುಮ್ಮನೆ ಬಿಡಲ್ಲ ಅಷ್ಟೇನೆ. ನನ್ನ ಮಗನ್ ತಂಟೆಗೂ ನನ್ನ ಮಗನ್ ವಿಚಾರಕ್ಕೆ ಬಂದ್ರೆ ಇದೇ ಕೊನೆ. ನೋಡಿ ಸರ್, ಮೇಡಮ್, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾಳೆ ಮತ್ತೆ ನನ್ನ ಮಗುಗೆ ಏನ್ ಬೇಕಾದ್ರೂ ಮಾಡ್ತಾಳಲ್ಲ ಮತ್ತೆ. ಇವರಿಂದ ನನ್ಗಂತೂ ನೆಮ್ಮದಿನೇ ಇಲ್ಲ. ನೋಡಿ, ಹೆಂಗಾದ್ರೂ ಮಾಡಿ ಇವ್ರನ್ನ ಇಲ್ಲೇ ಇರಿಸ್ಕೊಳ್ಳಿ. ನನ್ನ ಮಗನ್ ಕರ್ಕೊಂಡು ನಾನು ಹೋಗ್ತೀನಿ. ಏಯ್ ವಿಹಾನು, ಬಾರ್ಲಾ ಇಲ್ಲಿ. ನಾನೆಲ್ಲ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ನೆಲ್ಲ ನಿನ್ನ ಇಲ್ಲಿ. ಬಾರ್ಲಾ ಇಲ್ಲಿ. ಅಲೋ ಅಲೋ ಅಲೋ, ಸಮಾಧಾನ ಸಮಾಧಾನ. ಚಿಕ್ಕ ಹುಡುಗ ಅವನೇನ್ ಇಷ್ಟು ಜೋರಾಗಿ ಮಾತಾಡಿಸ್ತಾ ಇದೆಯಲ್ಲ? ಹಾ, ನಿಧಾನ, ನಾವು ಕೇಳ್ತೀವಿ. ಅವನು ಎಲ್ಲ ಸರಿಯಾಗೇನೆ ಹೇಳವನೆ. ಹೇಳಪ್ಪ ವಿಹಾನು, ಅಜ್ಜಿನ ಕರ್ಕೊಂಡು ಹೋಗಿದ್ರು ತಾನೇ? ಆಂಟಿ ಕರ್ಕೊಂಡೋಗಿತ್ತು ಅಜ್ಜಿ, ನನ್ನ ಹಳೆ ಮನೆ ಹತ್ರ ಕರ್ಕೊಂಡೋಗಿತ್ತು. ಸುಳ್ಬೋಗುಳ್ತೀಯಲ್ಲ ನೀನು. ಕರ್ಕೊಂಡೋಗಿಲ್ಲ ಸರಿ, ಏನು ಕರ್ಕೊಂಡೋಗಿದ್ದಿ ಅಂತ ಬೊಗುಳ? ಮೇಡಮ್, ನೀವು ಸುಮ್ಮನೆ ಇರಿ. ಏನ್ ಮಾತಾಡ್ತಾ ಇದ್ದೀರಾ? ನೀವು ಸುಮ್ಮನೆ ನಿಂತ್ಕ. ಅವ್ನ ಹುಡುಗ ಹೇಳ್ತಾವ್ ತಾನೆ. ಹೇಳಪ್ಪ, ಹೇಳಿ ನೀನು. ಇವನಿಗೆ ಚರ್ಮ ಸುಲಿಬೇಕು ಇವನಿಗೆ. ಹೇ ಹೇ, ಅಜ್ಜಿ ಏ ಏ ಅಂತ ಎದ್ರಿಸ್ತಾ ಐತೆ. ಅಜ್ಜಿನೇ ಕರ್ಕೊಂಡು ಹೋಗಿದ್ದು ಆಟ ಆಡೋಣ ಬಾ, ಬಚ್ಚಿಕಳ ಆಟ ಆಡೋಣ. ಆಮೇಲೆ ಅಮ್ಮ ಬಂದ್ಬಿಟ್ಟು ನಿನ್ನ ಹುಡುಕ್ತದೆ ಬಂದ್ಬಿಟ್ಟು ಬಾ ಇಲ್ಲೇ ಇರೋಣ ಅಂತ ಕರ್ಕೊಂಡೋಯ್ತು. ಹೋದೆ, ಒಂದ್ಸಲ ತಿನ್ನ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡ್ಸಿತ್ತು, ತಿನ್ಕೊಂಡು ಕುಂತಿದ್ದೆ. ಆಮೇಲೆ ಅಜ್ಜಿ ಎಷ್ಟೊತ್ತಾದ್ರೂ ಅಮ್ಮ ಬರ್ಲಿಲ್ಲ. ಅಮ್ಮ ಬೇಕು 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 ಅಂತ ಹೇಳ್ತಾ ಇದ್ದೆ. ಮಮ್ಮಿ ಫೋನ್ ಮಾಡಿ ಮಾತಾಡ್ತಾ ಇತ್ತು ಅಜ್ಜಿನೇನೆ. ನೀನ್ ಬಾ, ನೀನ್ ತಗೊಂಡ್ ಬಾ ದುಡ್ಡನ್ನ, ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾ ಇತ್ತು ಅಜ್ಜಿನೇನೆ. ನಾನು ಆಮೇಲೆ ಮಮ್ಮಿ ಬೇಕು ಅಂತ ಹಠ ಮಾಡ್ತಾ ಇದ್ದೆ. ಅವಾಗ ಮಮ್ಮಿನೂ ಇಲ್ಲ ಯಾರೆಲ್ಲ ಹುಡುಕ ಬರ್ದ ಸುಮ್ನೆ ಕೂತ್ಕ ಅಂತ ಹೇಳಿ ಬೈತು ಅಜ್ಜಿನೇನೆ. ಅಜ್ಜಿನೇ ಕರ್ಕೊಂಡು ಹೋಗಿದ್ದಿದ್ ನನ್ನ. ಏನ್ರಿ, ಇದಕ್ಕಿನ್ನ ಸಾಕ್ಷಿ ಬೇಕಾ ನಿನಗೆ? ಹಾ, ಅವನೇ ಹೇಳ್ತಾವನಲ್ವ ಚಿಕ್ಕ ಹುಡುಗನೇನೆ, ಫೋನ್ ಎಲ್ಲ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಏನ್ ಆಡ್ತೀಯ ಅವತಾರ ಅಂತಂದ್ರೆ ಬಂಗಾರಮ್ಮ. ಇಲ್ಲಿ ತನಕ ಯಾರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋ ಸಾಹಸನೇ ಮಾಡ್ತಾ ಇರ್ಲಿಲ್ಲ. ಈಗ ಬಂದು ನೀನ್ ಸೊಸೆನೇ ಕೊಟ್ಟೋಳೆ. ಬಾ, ಸರಿಯಾಗಿ ಬೆಂಡ್ ಎತ್ತುತ್ತೀನಿ ಬಾ ನಿನ್ಗೈತೆ. ಚಿಕ್ಕ ಹುಡುಗನ್ ಕರ್ಕೊಂಡೋಗಿ ಅಲ್ಲೇನಾದ್ರು ಹಾವು ಚೇಳು ಜೊರಿ ಏನಾದ್ರು ಕಡ್ದಿದ್ರೆ ಏನ್ ಮಾಡ್ತಾ ಇದ್ದೆ? ಏಯ್ ವಿಹಾನು, ನಾನೆಲ್ಲ ಮಾಡಿದೆ ನಿನ್ಗೆ? ಯಾಕೆ ಹಿಂಗ್ ಸುಳ್ಳು ಹೇಳ್ತಿದ್ಯಾ? ತೆಗೆದು ನಾಲ್ಕು ಬಾರಿಸ್ಬಿಡ್ತೀನಿ ಅಷ್ಟೇನೇನಿಯ. ಏನಾದ್ರೂ ನನ್ನ ತಾಂಗಿನ ಸುಳ್ಳು ಹೇಳ್ಬಿಟ್ರೆ ಪೊಲೀಸ್ ನಿಜ ಹೇಳ. ನಾನು ಏನೆಲ್ಲ ಮಾಡಿದೆ? ನಿಂಗೆ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ಕೊಡಿಸ್ಲಿಲ್ವಲ್ಲ ನಿನ್ಗೆ? ಮತ್ತೆ ಯಾಕೆ ಸುಳ್ಳು ಹೇಳ್ತೀಯ? ನಾನು ನಿಂಗೇನು ಹೊಡೆದ್ನಿಲ್ಲ ಅಲ್ಲಿ? ಹೇಳು. ಹಾ 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 ಹಾ, ಕಿಡ್ನಾಪ್ ಮಾಡ್ಕೊಂಡೋಗಿದ್ನ? ಏನೋ ಮೊಮ್ಮಗುನ ಆಟ ಆಡ್ಸೋಣ ಅಂತ ಕರ್ಕೊಂಡೋದ್ನಪ್ಪ. ಅಷ್ಟಕ್ಕೇನಿ ಅಮ್ಮ ಮಗ ಸೇರ್ಕೊಂಡು ನನ್ನ ಮೇಲೆ ನೀ ಚಪ್ಪಡಿ ಕಲ್ಲು ಎಳಿತಾವ್ರು ಇಬ್ರುನುವೆ. ಅಬ್ಬಬ್ಬ, ಇವಳಿಗೂ ಬೇಕಿತ್ತು ಪೊಲೀಸ ಮರೆ. ಇವಳಿಗೂ ಆಸ್ತಿ ಹೊಡಿ ಅವಳು ದರಿದ್ರ ಮುಂಡೆ. ಇವಳು ಸರಿ ಇಲ್ಲ. ಆಸ್ತಿ ಹೊಡಿಯಕ್ಕೆ ಅಂತ ಹೇಳ್ಬಿಟ್ಟು ಮಗಂಗೆ ಏನೇನೋ ಹೇಳ್ಕೊಟ್ಬಿಟ್ಟು ಎತ್ಕೊಟ್ಟವಳು ಇವಳು. ಸರಿ ಇಲ್ಲ. ಅವಳು ಮೊದಲು ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ರುಬ್ಬಿ ಅವಾಗ ಏನಿಯ ಬುದ್ಧಿ ಬರ್ತದೆ ಅವಳಿಗೂ. ನನ್ನ ಮಗಳನ್ನೂ ಎಲ್ಲ ದೂರ ಮಾಡ್ಬಿಟ್ಟು ಒಬ್ಳೇನೇನಿಯ ನೆಮ್ಮದಿಗೆ ಆ ಮನೆಯಾಗ ಸುಖವಾಗಿರ್ಬೇಕು ಅಂತ ಮಾಡೋಳೆ ಮೇಡಮ್ ಅವರೇ. ಸರಿ ಇಲ್ಲ ಅವಳು. ಅಮ್ಮ ಮಗ ಇಬ್ರು ಒಂದನ್ನೇ. ಇವಳು ಏನ್ ಹೇಳಿದ್ರೆ ಅದನ್ನೇ ಮಗ ಹೇಳ್ತದೆ. ಹಂಗೆ ಹೇಳ್ಕೊಟ್ಬಿಟ್ಟವಳೆ ಈ ಮಿಟ್ಟುಗ್ಲಾಡಿ. ಅತ್ತೆ, ನನ್ ವಿಚಾರ ಏನಾರ ಮಾತಾಡದೆ ಮಿಟ್ಟುಗ್ಲಾಡಿ ಅದು ಇದು ಒಂದೇನ ಸುಮ್ಮನೆ ಇರಲ್ಲ ಅತ್ತೆ. ನಾನೇ ಅತ್ತೆ ಮಾಡಿದ್ದೀನಿ. ವಿಹಾನ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ ಮೇಡಮ್? ಇವ್ರನ್ನ ಕರ್ಕೊಂಡು ಹೋಗಿ ಬೇಕಾದ್ರೆ ನೀವು ಸೈಡ್ಗೆ ಹೋಗ್ಬಿಟ್ಟು ಎಲ್ಲಾನ ವಿಚಾರ ಮಾಡ್ಬಿಟ್ಟು ಬನ್ನಿ. ಹೋಗ ವಿಹಾನ್, ಏನಿತ್ತೋ ನಿಜನ ಮಾತ್ರ ಹೇಳು, ಸುಳ್ಳು ಮಾತ್ರ ಹೇಳ್ಬೇಡ. ನನ್ನ ಮಗಂಗೆ ಯಾವತ್ತೂ ಸುಳ್ಳು ಹೇಳೋದನ್ನ ನಾನು ಹೇಳೇ ಕೊಟ್ಟಿಲ್ಲ ನಾನು.
ಹಾ, ನನ್ನ ವಿಚಾರಕ್ಕೆ ಏನಾರ ಬಂದ್ರೆ ನಾನಂತೂ ಸುಮ್ಮನಿರಲ್ಲ. ನನ್ನ ಮಗುನ ನಾನು ಸರಿಯಾಗಿ ನಿಯತ್ತಾಗೇನೆ ಬೆಳೆಸಿದೀನಿ. ಅವನಿಗೆ ಸುಳ್ಳು ಪಳ್ಳು ಎಲ್ಲ ಹೇಳ್ಕೊಟ್ಟು ನಾನು ಬೆಳೆಸಿಲ್ಲ. ಮನೆನ ಕೆಲಸ ಮಾಡ್ತಾ ಇದ್ದೀನಿ ನಾನು. ನನ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕಿತ್ತು. ನೀವು ಆಟ ಆಡ್ಸೋದಾಗಿದ್ರೆ ಎಂದು ಆಟ ಆಡ್ಸಕ್ ಕರ್ಕೊಂಡೇ ಹೋಗಿಲ್ಲ ಮೇಡಮ್. ಕೇಳಿ ಬೇಕಾರೆ ವಿಹಾನ್ನ. ಹೇಳ ವಿಹಾನ್, ಎಂದಾದ್ರೂ ನೀವು ಅಜ್ಜಿ ಆಟ ಆಡ್ಸಕ್ ಕರ್ಕೊಂಡು ಹೋಗಿದ್ದೀರಾ ನೀನ? ನೋ ಮಮ್ಮಿ, ಕರ್ಕೊಂಡು ಹೋಗಿರ್ಲಿಲ್ಲ ಮಮ್ಮಿ. ಏಲೆ ಬಂಗಾರಿ, ಬಾ ನಿನಗೈತ್ ಬಾ ನಿನ್ಗೆ. ನಿನಗೆ ಸರಿಯಾಗಿ ಮಾಡ್ತೀನಿ ಬಾ ನಿನ್ಗೆ. ಏನ್ ಸುಳ್ಳು ಹೇಳ್ತೀಯ? ಅಬ್ಬಬ್ಬಬ್ಬ, ಊರಾಗಿರೋರ್ಗೆಲ್ಲ ಎದುರಿಸ್ತೀಯ ನೀನು? ಬಾ ಐತೆ ಬಾ ನಿನಗೆ ಮಾರಿ ಹಬ್ಬ ಎದುರಿಸ್ತೀನಿ. ಇನ್ನು ಐತೆ, ಇನ್ನು ಇಷ್ಟಕ್ಕೆ ಮುಗ್ದೋಗ್ಬಿಡ್ತಾ ನಿನ್ಗೆ. ಸರಿಯಾಗಿ ಮಾಡ್ತೀನಿ. ಚಿಕ್ಕ ಮಗುನ ಎಳ್ಕೊಂಡೋಗಿ ಸಾಯ್ಸಕ್ ಪ್ರಯತ್ನ ಪಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬರ್ಕೊಡ್ತಾರೆ ಇವಾಗ ಅವರು. ಕಂಪ್ಲೇಂಟ್ ಬರೀಲಿ, ಆಮೇಲೆ ಜಾಮ್ ತೆಗಿತೀನಿ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗಡೆ. ಅಯ್ಯೋ ಸೊಸೆ, ಮನೆ ಮಾನ ಮರ್ವದಿ ಎಲ್ಲ ಹೊಂಟೋಗ್ಬಿಡ್ತದ ಕಣ್ ಸೊಸೆ. ಹಿಂಗೇನಾರ ನೀನ್ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ನಾನು ಜೈಲಿಗೆ ಹಾಕಿಸ್ಬಿಟ್ರೆ ಊರಾಗಿರೋರ್ಗೆಲ್ಲ ಊರಾಗಿರೋರು ಯಾರು ನನಗೆ ಮಾನ ಮರ್ವದಿ ಕೊಡಕ್ಕಿಲ್ಲ, ಒಂಚೂರು ಮರ್ವದಿ ಬೆಲೆ ಕೊಡಕ್ಕಿಲ್ಲ. ನನ್ನ ಮಾತು ಕೇಳು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗ್ಬೇಡ. ನಾ ಸುಮ್ ಕರ್ಕೊಂಡೋಗಿದ್ದೆ ಅಷ್ಟೇ. ಏನೋ ತಮಾಸೆ ಮಾಡಕ್ ಹೋಗಿ ಅಮಾಸೆ ಆಯ್ತು ಅಷ್ಟೇನೆ. ಕಂಪ್ಲೇಂಟ್ ಎಲ್ಲ ಕೊಡ್ಬೇಡ ಕಣವ ಸೊಸೆ. ನಂದೇನೋ ತಲೆ ಸರಿ ಇಲ್ಲ ನನಗೆ. ಹೆಂಗೋ ಮಾತಾಡ್ತಾ ಇವ್ನಿ, ಸರಿನಾ? ನಿನ್ ಮಗನ ತಂಟ್ಗೆ ನಿನ್ ತಂಟ್ಗೆ ಇನ್ನೊಂದು ಕಿತ ಬರಕಿಲ್ಲ. ನನಗೆ ಕ್ಷಮಿಸ್ಬಿಡು. ನಿತ್ಯಪ್ಪ ಆಯ್ತು, ನನಗೆ ಕ್ಷಮಿಸ್ಬಿಡು. ಇನ್ನೊಂದು ಕಿತ ನಿಮ್ಮ ಮನೆ ವಿಚಾರಕ್ಕೆ ಬರಕಿಲ್ಲ. ಬೇಕಾದ್ರೆ ನನ್ನ ಮಗಳು ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಇದ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡು ಇರ್ತೀನಿ. ನಿಮ್ಮ ಮನೆ ವಿಷಯಕ್ಕೆ ಬರಕಿಲ್ಲ ನಾನು, ಸರಿನಾ? ನನ್ನ ಮಗಳು ಇವಾಗ ನನಗೋಸ್ಕರ ಕಾಯ್ಕೊಂಡಿತ್ತಾಳೆ. ಒಬ್ಳೆ ನಿನಗೆ ಬೇಜಾರು ಮಾಡ್ಕೊತಾಳವಳು. ನಾನು ಹೋಗ್ಲಿಲ್ಲ ಅಂದ್ರೆ ನೋಡು, ನನ್ನಂತೂ ಬಿಟ್ಬಿಡ್ರಿ. ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡ್ರಿ ನನ್ನ. ಸೊಸೆ ತಪ್ಪಾಯ್ತು ಕಣವ, ತಪ್ಪಾಯ್ತು. ಪೊಲೀಸ್ ಸ್ಟೇಷನ್ಗೆ ನನಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ ಕಣವ. ಮೇಡಮ್, ಅವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಒಂದ್ಸಲ ಗಟ್ಟಿ ನಿರ್ಧಾರ ಮಾಡಿ ನೋಡಿ. ನೋಡಿ, ಕೇಸ್ ಅಂತೂ ಆಗಿದೆ. ನೀವು ಕಂಪ್ಲೇಂಟ್ ಅಂತೂ ಬರ್ಕೊಟ್ಟಿದ್ದೀರಾ. ನೀವು ಮತ್ತೆ ವಾಪಸ್ ತಗೊಳ್ತೀನಿ ಅದು ಇದು ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ನೀವು ಇಲ್ಲ ನೋಡಿ, ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅಂದ್ರೆ ನಿಮ್ದು ಕೇಸ್ನ ನಾವು ತಗೊಳಕ್ ರೆಡಿ ಆಗಿದ್ದೀವಿ. ಇವಮ್ಮನ ವಿಚಾರ QM ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಕೇಸ್ ಎಲ್ಲನೂ ಬೇಡ ಅದು ಇದು ಅನ್ನಕ್ಕೆ ಹೋಗ್ಬೇಡಿ. ಈ ಕೇಸ್ನ ನಾನು ಕ್ಲೋಸ್ ಆಗಕ್ಕೆ ಬಿಡೋದೇ ಇಲ್ಲ. ಸರಿಯಾಗಿ ಮಾಡ್ತೀನಿ ನೋಡಿ. ನೀವು ಕಂಪ್ಲೇಂಟ್ ವಾಪಸ್ ತಗೋತೀನಿ ಅದು ಇದು ಅಂತ ಮಾತ್ರ ಮಾತಾಡಬೇಡಿ. ಸೊಸೆ ಮುದ್ದು, ನಮ್ಮ ಮನೆ ಮಾನ ಮರ್ವದಿ ಪ್ರಶ್ನೆ ಕಣವ. ಸರಿನಾ? ಇದೆಲ್ಲ ಬೇಡ. ಬೇಜಾರು ಮಾಡ್ಕೊತಾರೆ ಊರಾಗಿರಲ್ಲ. ಆಮೇಲೆ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ತಲೆ ಎತ್ಕೊಂಡು ತಿರ್ಗಕ್ಕಾಗಕ್ಕಿಲ್ಲ ಕಣವ. ಸರಿನಾ? ಎಲ್ಲ ಬಿಟ್ಬಿಡು. ಆಗಿದ್ದಾಗೋಯ್ತು. ಹಳ ಹೋಲಿ ಕೆಟ್ಟಗೆಲ್ಲ ನಡೆದೋಗ್ಬಿಡ್ತು. ಏನೋ ಮಾಡೋಕ್ಕೋಗಿ ಏನೋ ಆಯಿತು. ನಿನ್ನ ಮಗಂಗೆ ಇವಾಗ ಏನೂ ಆಗಿಲ್ಲ ತಾನೇ? ಮುಂದೇನು ಏನೂ ಆಗಕ್ಕಿಲ್ಲ. ನಾನು ನೀನು ಎಲ್ಲ ಸಂದಾಕಿರ ನಮ್ಮ ಮನೆಗೆ. ಕಂಪ್ಲೇಂಟ್ ಎಲ್ಲ ಕೊಡಬೇಡ, ಸರಿನಾ? ವಿಹಾನು ಮೊಮ್ಮಗನೇ ಬರ್ಲ, ಹೋಗನ್ ಬಾಪ್ಪ ಮನೆಗೆ ಹೋಗನ್ ಬಾ. ಚಿನ್ನ ಬಂಗಾರಿ ಬಾ ಹೋಗನ. ನೋಡಿ ಮೇಡಮ್, ಸರ್, ನಾನಂತೂ ಕಂಪ್ಲೇಂಟ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ನನ್ನ ಮಗಂಗೆ ಇಷ್ಟೆಲ್ಲ ಮಾಡ್ತಾವಳೆ, ನನ್ನ ಮಗನ ಸಾಯಿಸಕ್ಕೂ ಏಸ್ತೊಳಲ್ಲ ಅಂತಂದ್ರೆ ನೋಡಿ ಮೇಡಮ್, ಆಲ್ರೆಡಿ ಒಂದ್ಸಲ ಇವ್ರ ಮಗ ಸೇರ್ಕೊಂಡು ನನ್ನ ಮಗುನ ಮಾರಕಕ್ಕೆ ಪ್ರಯತ್ನ ಪಟ್ಟು ಅನಾಥಾಶ್ರಮಕ್ಕೆ ಬಿಡಕ್ಕೆ ಬೆಂಗಳೂರು ಕರ್ಕೊಂಡೋಗಿದ್ರು. ಆಗ ನನಗೆ ಕ್ಷಮಿಸ್ತೆ. ಈಗ ಮತ್ತೆ ಕಿಡ್ನಾಪ್ ಮಾಡೋಳೆ ಅಂತಂದ್ರೆ ಈ ಅಮ್ಮನ ಕ್ಷಮಿಸ ಯಾವ ಇದು ಇಲ್ಲ ನನ್ನ ಮನ್ಸಾಗಂತೂ ಏನೂ ಇಲ್ಲ. ಇವ್ರ ಸವಾಸನೇ ನನಗೆ ಬೇಡ. ನೋಡಿ, ಹಾಕೊಂಡು ಚೆನ್ನಾಗಿ ನನ್ನ ಮಗಂಗೆ ಎಷ್ಟು ಹಿಂಸೆ ಕೊಟ್ಟವಳೋ ಅಷ್ಟು ಹಿಂಸೆ ಕೊಡಿ ಸಾಕು. ಹಬ್ಬಬ್ಬಬ್ಬಬ್ಬ, ನಾನೇನಾದ್ರೂ ಸ್ಮೂತಾಗಿ ಇದ್ಬಿಟ್ರೆ ನನ್ನಂತೂ ತುಳಿದಾಕ್ಬಿಡ್ತಾಳೆ ಇವಮ್ಮ ಅಂತೂ. ಇವಮ್ಮನ ಸವಾಸ ನನಗೆ ಬ್ಯಾಡವೇ ಬೇಡ. ನೋಡಿ ವಿಹಾನ್ ಹೋಗೋಣ. ಮೇಡಮ್, ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಮೇಡಮ್. ಅಯ್ಯೋ ಸೊಸೆ, ಅಯ್ಯೋ ಚಿಕ್ಕದಕ್ಕೆಲ್ಲ ಯಾರನ್ನ ಕಂಪ್ಲೇಂಟ್ ಕೊಡ್ತಾರ? ಅಯ್ಯೋ ಸೊಸೆ, ಹಂಗೆಲ್ಲ ಮಾಡಬೇಡ. ಅಯ್ಯೋ ಸೊಸೆ, ಅಯ್ಯೋ ಸೊಸೆ. ಬಂಗಾರಮ್ಮ, ಇಷ್ಟು ದಿನ ಊರಾಗ ಯಾರೂ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಆದ್ರೆ ಸೊಸೆ ಅನ್ನೋಳು ಬಂದವಳಲ್ಲ, ಕಂಪ್ಲೇಂಟ್ ಕೊಟ್ಟವಳೆ. ಈಗ ನಡೀರಿ ಒಳಗಡೆ ಹೋಗೋಣ. ನನಗೂ ಕೈ ಕಾಲೆಲ್ಲ ಕಡಿತಾವೆ. ಸರಿಯಾಗಿ ಮಾಡ್ತೀನಿ ಬರ್ರಿ. ಒಪ್ಕೋಬೇಕು, ಕಿಡ್ನಾಪ್ ಮಾಡಿದ್ದೀನಿ ಅಂತ ಒಪ್ಕೊಂಡ್ಲೇಬೇಕು. ಅಲ್ಲಿ ತನಕ ಜಾಮ್ ತೆಗಿತೀನಿ ನೋಡಿ. ಅಯ್ಯ ಮೇಡಮ್ ಅವರೇ, ನಾನು ಏನು ಮಾಡೇ ಇಲ್ಲ. ನಡೀರಿ ಅದನ್ನೇ ಹೇಳಿಸ್ತೀನಿ ನಡೀರಿ.